ನಮಸ್ಕಾರ ಕರ್ನಾಟಕ. ಇವತ್ತು ದರ್ಶನ್ ಅವರ ಜಾಮೀನಿನ ಅರ್ಜಿ ವಿಚಾರ ಏನಾಯ್ತು ಗುರು? ದರ್ಶನ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಎಲ್ಲರದು ಪವಿತ್ರ ಗೌಡ, ನಾಗರಾಜು, ಅನುಕುಮಾರು ಮತ್ತೆ ಪ್ರದೋಷು ಎಷ್ಟು ಜನ ಇದ್ದಾರೆ ಅಷ್ಟು ಜನದ್ದು ಬೇಲ್ ಅಪ್ಲಿಕೇಶನ್ ಅರ್ಜಿ ವಿಚಾರಣೆ ಇವತ್ತೇ ನಡೀತಿದೆ ಗುರು. ಅವರ ಪರ ವಕೀಲರು ಕೂಡ ಇದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾರೆ. ಮತ್ತೆ ಆದ್ರಿಂದ ದರ್ಶನ್ ಅವರ ಒಂದು ಅಪ್ಲಿಕೇಶನ್ದು ಏನಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ಸೈಡು ಸಿ.ವಿ. ನಾಗೇಶ್ ರವರ ವಾದ ಕಂಟಿನ್ಯೂ ಮಾಡ್ತಾರ, ಸ್ಟಾಪ್ ಮಾಡ್ತಾರ, ಮತ್ತೆ ಈ ಸೈಡು ಕೌಂಟರ್ ಕೊಡೋದಕ್ಕೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ವೇಟ್ ಮಾಡ್ತಿದ್ದಾರೆ. ಅವ್ರು ಕೌಂಟರ್ ಕೊಡ್ತಾರ, ಇಲ್ಲ ಅಂದ್ರೆ ನಮ್ಗೆ ಇನ್ನೂ ಸಮಯಾವಕಾಶ ಬೇಕು ಅಂತ ಮುಂದಕ್ಕೆ ಹಾಕೊಂತಾರ, ಗೊತ್ತಿಲ್ಲ. ಸಮಯಾವಕಾಶ ಕೇಳಿದ್ರೆ ಕೊಡ್ಲೇಬೇಕಾಗತ್ತೆ ಜಡ್ಜ್ ಅವರು. ಆದ್ರಿಂದ ಕೇಸು ಮುಂದಕ್ಕೆ ಹೋಗ್ಬೋದು. ಆದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಕೇಸ್ ಮುಂದಕ್ಕೆ ಹೋದ್ರು 2-3 ದಿವಸ ಮುಂದಕ್ಕೆ ಹಾಕೊಂಡ್ರು ಈ ಅರ್ಜಿ ವಿಚಾರಣೆ ನಡೆಯುತ್ತೆ. ಏನಕ್ಕಂದ್ರೆ ಈ ರಜಾ ಇದ್ರು ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ಕ್ರಿಮಿನಲ್ ಕೇಸ್ ಯಾವುದೇ ಆದ್ರೂ ಈ ವಿಚಾರಣೆ ನಡೆಯುತ್ತೆ. ಕೋರ್ಟು ಓಪನ್ ಇದ್ದೇ ಇರುತ್ತೆ. ಕ್ರಿಮಿನಲ್ ಕೇಸ್ಗಳಿಗೆ ಮಾತ್ರ ಇವತ್ತು ಏನಾಗುತ್ತೆ ಅಂತ ಸಿಕ್ಕಾಪಟ್ಟೆ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೀನಿ ಗುರು. ಅಪ್ಡೇಟ್ ಬರ್ತಿಲ್ಲ, ಅಪ್ಡೇಟ್ ಬಂದಿದ ತಕ್ಷಣನೇ ಕೊಡ್ತೀನಿ ಗುರು. ನಿಮಗೇನು ಅನ್ಸುತ್ತೆ? ದರ್ಶನ್ ಅವ್ರಿಗೆ ಇವತ್ತು ಜಾಮೀನ್ ಸಿಗಬಹುದಾ ಅಂತ ನಿಮ್ಗೆ ಅನ್ನಿಸ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.